Hello friends, welcome to Job Aspirants YouTube ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ವಿವಿಧ ಹುದ್ದೆಗಳ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದೆ ಫ್ರೆಂಡ್ಸ್. ರೀಸೆಂಟಾಗಿ KPSC ಕಡೆಯಿಂದ ಒಂದು ಎಕ್ಸಾಮನ್ನು ದಿನಾಂಕ 14 ಮತ್ತು 15 ಇದೇ ತಿಂಗಳಲ್ಲಿ ಇತ್ತು. ಸೊ ಅದನ್ನು ಕೂಡ ಏಜ್ ರಿಲ್ಯಾಕ್ಸೇಷನ್ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಕಡೆಯಿಂದ ಇದೊಂದು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದ ನಂತರ ಮತ್ತೆ ಆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಬಹಳಷ್ಟು ಅಭ್ಯರ್ಥಿಗಳಿಗೆ ಇದೊಂದು ಕನ್ಫ್ಯೂಷನ್ ಇತ್ತು. ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್, ಸೊ ಇದೊಂದು ಆಫೀಸರ್ ಈ ಹುದ್ದೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮತ್ತೆ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ ಏನೋ ಎಂಬುದು ಒಂದು ಆತಂಕವೊಂದು ಇತ್ತು. ಸೊ ಈ ವಿಡಿಯೋನಲ್ಲಿ ನಿಮಗೆ ಅದರ ಬಗ್ಗೆ ನಾನು ಕ್ಲಿಯರಾಗಿ ಇನ್ಫಾರ್ಮೇಷನ್ ನೀಡುತ್ತೇನೆ. ಫ್ರೆಂಡ್ಸ್, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ದಿನಾಂಕ 17/9/2024 ಇದೊಂದು ಟೆಂಟೇಟಿವ್ ಎಕ್ಸಾಮ್ ಡೇಟನ್ನು ಬಿಡುಗಡೆ ಮಾಡಲಾಗಿದೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಕಂದಾಯ ಇಲಾಖೆ, ಗ್ರಾಮ ಆಡಳಿತಾಧಿಕಾರಿ ಮತ್ತು GTTCಯ ವಿವಿಧ ಹುದ್ದೆಗಳ ಒಂದು ಇದೆ. ಸೊ ಇದಕ್ಕೆ ದಿನಾಂಕ 29/9/2024 ಭಾನುವಾರದಿಂದ ಟೈಮಿಂಗ್ ಬೆಳಿಗ್ಗೆ 10:30ರಿಂದ 12:30 ಗಂಟೆವರೆಗೆ. ಸೊ ಇದಕ್ಕೆ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಇರುತ್ತದೆ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಈ ಪರೀಕ್ಷೆಗೆ ಹಾಜರಾಗಿ ಅರ್ಹತೆ ಗಳಿಸಿದ್ದಲ್ಲಿ ಮಾತ್ರ ಮುಖ್ಯ ಪರೀಕ್ಷೆಗೆ ಬರೆಯಲು ಅವಕಾಶವನ್ನು ನೀಡಲಾಗುವುದು. ಫ್ರೆಂಡ್ಸ್, ಇದು ಕಡ್ಡಾಯ ಕನ್ನಡ ಪೇಪರ್ ಏನಿದೆಯಲ್ಲ, ಯಾರು ಇದನ್ನು ಪಾಸ್ ಆಗ್ತಾರೆ, ಸೊ ನೆಕ್ಸ್ಟ್ ಮಂತಲ್ಲಿ ಇರುವಂತಹ ಸ್ಪೆಸಿಫಿಕ್ ಪೇಪರ್ಗೆ ಏನಿದೆಯಲ್ಲ ಆ ಕ್ಯಾಂಡಿಡೇಟ್ಸನ್ನು ಎಲಿಜಿಬಲ್ ಆಗುತ್ತಾರೆ. ಮತ್ತು ಇನ್ನೊಂದು ಡೇಟ್ ಇದೆ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದಿಂದ ಇದು ಏನು ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆಯಲ್ಲ ಅಂಥ ಅಭ್ಯರ್ಥಿಗಳಿಗೆ ಒಂದು ಕಡ್ಡಾಯ ಕನ್ನಡ ಪೇಪರ್ ಏನಿಲ್ಲ, ನೆಕ್ಸ್ಟ್ ಮಂತ್ ಬಂದುಬಿಟ್ಟು 26/10/2024 ಶನಿವಾರ ಮಧ್ಯಾಹ್ನ 2:30 ಗಂಟೆಯಿಂದ ಸಾಯಂಕಾಲ 4:30 ಗಂಟೆವರೆಗೆ. ಸೊ ಇದು ಏನಿಲ್ಲ, ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಏನಿದೆಯಲ್ಲ ಇದು ಕಡ್ಡಾಯ ಕನ್ನಡ ಎಕ್ಸಾಮನ್ನು ನೆಕ್ಸ್ಟ್ ಮಂತ್ ಇರುತ್ತದೆ. ಓಕೆ, ಸೊ ಮತ್ತು ಆ್ಯಸ್ ಯೂಶ್ವಲ್ ಏನಿದೆಯಲ್ಲ ಇದು ಇಲ್ಲಿದೆ ನೋಡಿ, ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ನೆಕ್ಸ್ಟ್ ಮಂತ್ 27/10/2024 ಭಾನುವಾರರಂದು ಪತ್ರಿಕೆ 1 ಪೇಪರ್ 1 ಬಂದುಬಿಟ್ಟು ಮುಂಜಾನೆ 10:30 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆವರೆಗೆ, ಮತ್ತು ಪೇಪರ್ 2 ಮಧ್ಯಾಹ್ನ 2:30 ಗಂಟೆಯಿಂದ ಸಾಯಂಕಾಲ 4:30 ಗಂಟೆವರೆಗೆ. ಸೊ ಇದರಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಆಲ್ರೆಡಿ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರ, ಲಾಸ್ಟ್ ಟೈಮ್ ಏನು ಅಪ್ಲಿಕೇಶನ್ ಕರೆಯಲಾಗಿತ್ತು ಅದರಲ್ಲಿ ಅಪ್ಲೈ ಮಾಡಿರುವಂಥ ಅಭ್ಯರ್ಥಿಗಳು ಆ್ಯಸ್ ಯೂಶ್ವಲ್ ಕಡ್ಡಾಯ ಕನ್ನಡ ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರಿಂದ ಅದು ಸೇಮ್ ಡೇಟ್ಗೆ ಇದೆ. ಓಕೆ, ಸೊ ಈಗ ಏನಿಲ್ಲ, ನ್ಯೂ ಆಗಿ ಈಗ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಬಂದುಬಿಟ್ಟು ಡೇಟನ್ನು ಬಿಡುಗಡೆ ಮಾಡಿದ್ದಾರೆ, ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ಕೆಳಗಡೆ ನೋಡಿ ಫ್ರೆಂಡ್ಸ್, ಒಂದು ನೋಟ್ ಕೊಟ್ಟಿದ್ದಾರೆ. ಈಗಾಗಲೇ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ದಿನಾಂಕ 29/9/2024 ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕ ಗಳಿಸಿದವರಿಗೆ ಮಾತ್ರ ದಿನಾಂಕ 27/10/2024 ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವನ್ನು ನೀಡಲಾಗುವುದು. ಫ್ರೆಂಡ್ಸ್, ಇದು KA ಕಡೆಯಿಂದ ಇವತ್ತಿನ ಪ್ರಕಟಣೆ ಇದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 10/9/2024 ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳಲ್ಲಿ ಗ್ರೂಪ್ C ಮತ್ತು ಗ್ರೂಪ್ B ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷ ಸಡಿಲಿಕೆಯನ್ನು ನೀಡಿ ಆದೇಶಿಸುತ್ತದೆ. ಓಕೆ, ಮತ್ತು ಇಲ್ಲಿ ಅದರಂತೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 20/2/2024 ವಿವರವಾದ ಅಧಿಸೂಚನೆಯನ್ನು ಪ್ರಕಟಿಸಿ ದಿನಾಂಕ 5/4/2024 ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು, ಮತ್ತು ದಿನಾಂಕ 22/5/2024 ಅರ್ಜಿ ಶುಲ್ಕ ಪಾವತಿಸಲು ಅವಕಾಶವನ್ನು ಕೂಡ ನೀಡಲಾಗಿತ್ತು. ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ವೇಳಾಪಟ್ಟಿಯನ್ನು ಈ ಕೆಳಗಂಟಿದೆ. ಸೊ ಫ್ರೆಂಡ್ಸ್, ಈಗ ಹೊಸದಾಗಿ
ಮತ್ತು ಯಾರು ಇಚ್ಛೆಯುಳ್ಳುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 19/9/2024 ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 28/9/2024. ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 29/9/2024. ಓಕೆ, ಸೊ ಫ್ರೆಂಡ್ಸ್, ಇದೊಂದು ನ್ಯೂ ಅಪ್ಡೇಟ್ ಇದೆ KA ಕಡೆಯಿಂದ. ಸೊ ಫ್ರೆಂಡ್ಸ್, ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.